ಈ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಟೀಮ್ಗಳು ಹೈಪ್ಗೆ ತಕ್ಕಂತೆ ಕಂಟೆಂಟ್ಗಳನ್ನು ಬಿಟ್ಟರೆ ತುಂಬ ಒಳ್ಳೆಯದು. ಯಾವಾಗಲೂ ಅದು ಉಲ್ಟಾನೇ ಇರುತ್ತೆ. ಕಂಟೆಂಟ್ ಆರ್ಡಿನರಿ ಆದರೆ ಹೈಪ್ ಎಕ್ಸ್ಟ್ರಾರ್ಡಿನರಿ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಪುಷ್ಪ ದ ರೂಲ್ ಗ್ಲಿಮ್ಸ್ ಅಲ್ಲು ಅರ್ಜುನರ ಬರ್ಡೇಗೆ ರಿಲೀಸ್ ಮಾಡಿದ್ದಾರೆ. ಮಾತಾಡುವ ಹೇಗಿತ್ತು, ಏನು ಅನ್ನಿಸ್ತು ನನಗೆ ನೋಡಿದಾಗ ಅಂತೆಲ್ಲ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂಟ್ರೋಲಿ ಜಾಸ್ತಿ ಕೊರಿದೆ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ. ಪುಷ್ಪ ದ ರೂಲ್ ಟೀಸರ್ ಆ್ಯಾವ್ರೇಜ್ ಎಕ್ಸ್ಪೀರಿಯನ್ಸ್ ಕೊಡ್ತಿದ್ರು. ಟು ಬಿ ಹಾನೆಸ್ಟ್, ವೇರ್ ಈಸ್ ಪುಷ್ಪ ಅಂತ ವಿಡಿಯೋ ಬಿಟ್ಟಿದ್ರಲ್ಲ, ಅದೇ ಬೇಕಾದಂಗಿತ್ತು. ಒಂದು ಟೀಸರ್ ಆಗಿರಲಿ ಅಥವಾ ಟ್ರೈಲರ್ ಆಗಿರಲಿ, ಅದರೊಳಗೆ ಒಂದು ಸಣ್ಣ ಕತೆ ಆಗಿರಲಿ, ಒಂದು ಸಣ್ಣ ಮೂಮೆಂಟ್ ಆಗಿರಲಿ ಸಾಕ್ತಾ ಹೋಗಬೇಕು. ಇಲ್ಲಿ ಸುಮ್ಮನೆ ಒಂದು ಜಾತ್ರೆಯಲ್ಲಿ ಇರೋ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ನ 3 ಶಾರ್ಟ್ಸ್ನ ತೋರಿಸಿದಾರೆ ಅಷ್ಟೇ. ಬಟ್ ಏನೇ ಹೇಳಿ, ಅಲ್ಲು ಅರ್ಜುನ್ ಅವರ ಡೆಡಿಕೇಶನ್ನ ಮೆಚ್ಚಲೇಬೇಕು. ಪುಷ್ಪ ಪಾರ್ಟ್ 1 ಹಿಟ್ ಆಗೋಕ್ಕೆ ಮೇಯ್ನ್ ರೀಸನ್ ಅಂದರೆ ಅದು ಇವರೇ. ಅವ್ರ ಸ್ವ್ಯಾಗ್, ಅವ್ರ ಮ್ಯಾನರಿಸಮ್, ಆ ಬಾಡಿ ಲ್ಯಾಂಗ್ವೇಜ್ ಲಿಟ್ರಲಿ ಪೇಪರ್ ಮೇಲಿದ್ದಕ್ಕಿಂತ ಜಾಸ್ತಿನೇ ಡೆಲಿವರ್ ಮಾಡಿದ್ದಾರೆ ಅವರು ಈ ಸಿನಿಮಾಗೆ. ಸೊ ಅದೇ ಪರ್ಫಾರ್ಮೆನ್ಸ್ನ ಇಲ್ಲೂ ಕ್ಯಾರಿ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ಇಲ್ಲಿ. ಆ ಕಾಲಿಂದ ಸೆರಗನ್ನು ಮೇಲೆತ್ಕೊಳ್ಳೋ ಫ್ರೇಮ್ ಮಾತ್ರ ಇಡೀ ಟೀಸರ್ನ ಹೈಲೈಟ್ ಅನ್ಬೋದು. ಆ ಎಡಗೈ ಮೇಲೋಗಿರೋದು, ಆ ಗಡ್ಡ ಸೋರ್ಕೊಳ್ಳೋದು, ಆ ತಗ್ಗೆದೆಲೆ, ಇದನ್ನೆಲ್ಲ ಬಿಟ್ಟು ಒಂದು ಯುನೀಕಾಗಿ ಹೊಸ ಮೂಮೆಂಟ್ನ ಈ ಟೀಸರ್ನಲ್ಲಿ ಬಿಟ್ಟಿದ್ದು ಇಷ್ಟ ಆಯಿತು. ಆ ಮೇಕ್ ಓವರ್ ಕ್ರೇಜಿ ಆಗಿದೆ. ಇನ್ನು ಇದರಲ್ಲಿ ನನಗೆ ಸೀರಿಯಸ್ಲಿ ವರ್ಕ್ ಆಗದಿದ್ದಂದರೆ ಅದು ಆ ಮ್ಯೂಸಿಕ್ ಟ್ರಾನ್ಸಿಷನ್. DSP ಅವರ ಮ್ಯೂಸಿಕಲ್ಲಿ ಆ ಸ್ಟಾರ್ಟಿಂಗ್ 20 ಸೆಕೆಂಡ್ ತುಂಬ ಲೋ ಆಗಿ ಟೇಕ್ ಆಫ್ ಆಯಿತು. ಸ್ಪೆಷಲಿ ಆ ಹೈಲೈಟ್ ಸೀನ್ ಅಂತ ಹೇಳಿದ್ನಲ್ಲ, ಅದರಲ್ಲಿದ್ದ ಟ್ಯೂನ್ ಏನಿದೆ ಅದು ನನಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಅನ್ನಿಸ್ಲಿಲ್ಲ ಆ ಫ್ರೇಮ್ಗೆ. ಅದಾದಮೇಲೆ ಬಂದಿದ್ದ ಮ್ಯೂಸಿಕ್, ಅದರ ವೇರಿಯೇಷನ್ಸ್ ಸಖತ್ತಾಗಿತ್ತು. ಪುಷ್ಪ ಪಾರ್ಟ್ 1ನಲ್ಲೂ ಇದೇ ಕೆಲಸ ಆಗಿದ್ದು. ಬೇಕಾಗಿದ್ದ ಸೀನಲ್ಲಿ ಎಲಿವೇಟ್ ಮಾಡಬೇಕಾಗಿದ್ದ ಸೀನಲ್ಲಿ BGM ವರ್ಕ್ ಆಗಿರಲಿಲ್ಲ. ಈ ಸಲ ಆ ಥರ ಆಗದೆ ಇರಲಿ ಅಂತ ಹೇಳ್ತೀನಿ. ಇನ್ನು ಸಿನಿಮಾಟೋಗ್ರಫಿ ವೈಸ್ ಫ್ರೇಮ್ಸ್ನ ಇನ್ನೂ ಬೆಟರಾಗಿ ತೆಗಿಬೋದಿತ್ತು. ಲೈಟಿಂಗ್ ಜೊತೆ ಇನ್ನೊಂದು ಸ್ವಲ್ಪ ವರ್ಕ್ ಮಾಡಿದಿದ್ರೆ ಚೆನ್ನಾಗಿರೋದು. ಕ್ಲಿಯರಾಗಿ ಹೇಳಬೇಕಂದ್ರೆ ಆ ಸಬ್ಜೆಕ್ಟ್ ಅನ್ನೋದು ಅಷ್ಟು ನೀಟಾಗಿ ಹೈಲೈಟ್ ಆಗ್ತಿರಲಿಲ್ಲ ಟೀಸರಲ್ಲಿ. ಅದ್ರ ಕಡೆ ಸ್ವಲ್ಪ ಗಮನ ಕೊಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಈ ಇಡೀ ಸೀಕ್ವೆನ್ಸ್ನ, ಈ ದೇವ್ರ ಕಲ್ಚರ್ನ ಇನ್ಕ್ಲೂಡ್ ಮಾಡ್ಕೊಂಡಿರೋದ್ರಿಂದ ಕಾಂತಾರ ಎಫೆಕ್ಟ್ ಅಂತ ಜನ ಹೇಳ್ಬೋದು. ಆ್ಯಂಡ್ ಸುಕುಮಾರ್ ಅವರು ರೀಸೆಂಟಾಗಿ ಹಿಟ್ ಆಗಿರೋ ಫಿಲ್ಮ್ಸಿಂದ ಜನಗಳಿಗೆ ಏನು ವರ್ಕ್ ಆಗ್ತಿದೆ ಅನ್ನೋದನ್ನು ನೀಟಾಗಿ ತಿಳ್ಕೊಂಡು ಪ್ಲ್ಯಾನ್ ಮಾಡೇ ಈ ಸೀಕ್ವೆನ್ಸಸ್ನ ಬರ್ಕೊಂಡು ಆ್ಯಡ್ ಮಾಡಿರ್ತಾರೆ ಅನ್ನೋದ್ರಲ್ಲಿ ಡೌಟೇ ಬೇಡ. ಬಟ್ ವರ್ಕ್ ಆಗೋ ಥರ ಇರಬೇಕಷ್ಟೆ. ಆ್ಯಂಡ್ ರಿಲೆವೆಂಟ್ ಆಗಿನೂ ಇರಬೇಕು ಕತೆಗೆ. ಸುಮ್ಮನೆ ಜಾತ್ರೆಯಲ್ಲಿ ಅಟ್ಯಾಕ್ ಮಾಡಿದ್ರು ಅದಕ್ಕೆ ಫೈಟ್ ಅಂದರೆ ತೀರಾ ಸಿಲ್ಲಿ ಆಗೋಗುತ್ತೆ. ಆ ಕಲ್ಚರ್ನ ತೊಗೊಂಡಿದ್ದಾರೆ ಅಂತಂದಮೇಲೆ ಅದಕ್ಕೊಂದು ಪ್ರಾಪರ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಅನ್ನೋದು ತುಂಬ ಮುಖ್ಯ. ಯಾಕಂದರೆ ಈ ತರಹದ ಪ್ರಯತ್ನಗಳಿಂದ ಬೇರೆ ಬೇರೆ ಜಾಗದಲ್ಲಿರೋ ಆಡಿಯನ್ಸ್ಗಳಿಗೆ ಅಕ್ಕಪಕ್ಕದ ರಾಜ್ಯದವ್ರುಗಳ ಆಚಾರ ವಿಚಾರ, ಅವ್ರ ಸಂಪ್ರದಾಯಗಳ ಬಗ್ಗೆ ಐಡಿಯಾ ಸಿಗುತ್ತೆ. ಈಗ ನಮ್ಮಲ್ಲಿ ಕಾಂತಾರದಿಂದ ಕ್ರಿಯೇಟ್ ಆದ ಅವೇರ್ನೆಸ್ ಥರನೇ ತಿರುಪತಿಯ ಬಗ್ಗೆ ಗೊತ್ತಿದೆ, ತುಂಬ ಜನಕ್ಕೇ ಗೊತ್ತು. ಆದರೆ ಗಂಗಮ್ಮ ತಾಯಿಯ ಜಾತ್ರೆ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಆ್ಯಂಡ್ ಅದು ಸ್ವಲ್ಪ ಜನಕ್ಕೆ ಈಗ ಗೊತ್ತಾಗ್ತಿದೆ. ಸಿನಿಮಾ ರೀಚ್ ಆದಮೇಲೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಇನ್ಸ್ಪೈರ್ ಆಗಿ ತೆಗೆದ್ರು ಕೂಡ ಎಂಟರ್ಟೈನ್ ಮಾಡಿದರೆ ನಮಗಷ್ಟೇ ಸಾಕು. ಸ್ಫೂರ್ತಿಯಾಗಿ ತಗೊಂಡ್ರೆ ಯಾವುದಾದ್ರೂ ಒಳ್ಳೆಯದೇ, ಪೂರ್ತಿಯಾಗಿ ತಗೊಂಡ್ರೇ ಅದು ಕಷ್ಟ. ಇನ್ನು ಟೀಸರ್ ಬಗ್ಗೆ ಓವರಾಲ್ ಆಗಿ ಹೇಳೋದಾದರೆ, ಸುಕುಮಾರ್ ಅವರಿಗೆ ಸಿನಿಮಾದ ಬಗ್ಗೆ ಜಾಸ್ತಿ ಹೇಳೋಕ್ಕೂ ಇಷ್ಟ ಇಲ್ಲ, ಬಿಟ್ಕೊಡೋದಕ್ಕೂ ಇಷ್ಟ ಇಲ್ಲ. ಹಾಗೆ ಫ್ಯಾನ್ಸ್ಗೆ ಬರ್ಡೇಗೆ ಗಿಫ್ಟ್ ಕೊಡದೇ ಇರೋಕ್ಕೂ ಆಗಲ್ಲ. ಫೋರ್ಸ್ಫುಲಿ ಒಂದು ಕೊಡೋಣ ಕೊಟ್ಟಿದ್ದಾರೆ ಇದನ್ನ ಅಷ್ಟೇ. ಈ ಲುಕ್ನ ನಾವು ಆಲ್ರೆಡಿ ನೋಡಿದ್ರಿಂದ ಆ ಫಸ್ಟ್ ಟೈಮ್ ನೋಡಿದಾಗ ಕೊಡೋ ಎಕ್ಸ್ಪೀರಿಯನ್ಸ್ ಇಲ್ಲಿ ಮಿಸ್ ಆಯಿತು ಅಂಬಲ್ಲೇ. ಬಿಕಾಸ್ ಆ ಫಸ್ಟ್ ಲುಕ್ಗೆ ಕ್ಲಿಯರ್ ಕಟ್ಟಾಗಿ ಹೇಳಿತ್ತು ಈ ಗೆಟಪ್ಪಲ್ಲೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಅಂತ. ಆ್ಯಂಡ್ ಇಲ್ಲಿ ಅದರ ಗ್ಲಿಮ್ಸ್ನ ತೋರಿಸಿದ್ದಾರೆ ಅಷ್ಟೇ. ಸೊ ಇದಿಷ್ಟು ನನಗೆ ಟೀಸರ್ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನಿಮಗೆ ಟೀಸರ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.